ಶಿಷ್ಯನ ಗೆಲುವಿಗೆ ಪಣ ತೊಟ್ಟಿದ್ದಾರೆ ಮಾಜಿ ಪ್ರಧಾನಿ. ಕಲ್ಪತರುನಾಡಲ್ಲಿ ವಿ ಸೋಮಣ್ಣ ಪರ ಗೌಡ್ರು ಕಣಕ್ಕಿಳಿತಾ ಇದ್ದಾರೆ. ಇಡೀ ದಿನ ಸೋಮಣ್ಣ ಪರವಾಗಿ ದೇವೇಗೌಡ್ರು ಮತಯಾಚನೆ ಮಾಡ್ತಾರೆ. ಶಿಷ್ಯನ ಪರವಾಗಿ ಗುರು ಜೊತೆಗೆ ಗೃಹ ಮಂತ್ರಿಗಳ ಕ್ಷೇತ್ರದಲ್ಲಿ ಅಬ್ಬರಿಸ್ತಾರೆ. ಶತಾಯ ಗತಾಯ ಶಿಷ್ಯನನ್ನ ಗೆಲ್ಲಿಸಿಕೊಂಡು ಬರುವಂತಹ ಪಣ ತೊಟ್ಟಿದ್ದಾರೆ. ಇಲ್ಲಿ ಮೊತ್ತ ಹನುಮೇಗೌಡ ವರ್ಸಸ್ ವೈ ಸೋಮಣ್ಣ. ವಿಧಾನಸಭೆಯಲ್ಲಿ 2 ಕ್ಷೇತ್ರಗಳನ್ನ ಸೋತು ಅಧಿಕಾರ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಬದ್ಧ ವೈರಿ ಅಂತ ಗುರುತಿಸಿಕೊಂಡು ಅಲ್ಲಿ ಹೋಗಿ ಯಡಿಯೂರಪ್ಪನವ್ರನ್ನ ಮಾತನಾಡಿಸಿ ಟಿಕೆಟ್ ಅನ್ನ ಪಡೆದು ತುಮಕೂರು ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ ವಿ ಸೋಮಣ್ಣ. ಅವರ ಪರವಾಗಿ ದೇವೇಗೌಡರು ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಮೊದಲಿಗೆ ಗೃಹ ಮಂತ್ರಿಗಳ ತವರಿನಲ್ಲಿ ಪ್ರಚಾರವನ್ನ ಮಾಡಿ ಅಬ್ಬರಿಸ್ತಾರೆ. ಅವ್ರ ಕ್ಷೇತ್ರದಲ್ಲಿ ಅವ್ರಿಗೆ ಟಕ್ಕರ್ ಕೊಡೋದು ಗೃಹ ಮಂತ್ರಿಗಳಿಗೆ. ತದನಂತರ ಕೊರಟಗೆರೆ ಆದ ನಂತರ ಬೇರೆ ಬೇರೆ ಭಾಗದಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಕೊರಟಗೆರೆಯಲ್ಲಿ ಸಮಾವೇಶವನ್ನ ಮಾಡಬೇಕು ಅಂತ, ಅಲ್ಲಿ ಕೌಂಟರ್ ಕೊಡ್ಬೇಕಲ್ಲ, ಟಕ್ಕರ್ ಕೊಡ್ಬೇಕಲ್ಲ. ಸೊ ಹಾಗಾಗಿ ಮುಂದೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರದಲ್ಲಿ ಅಬ್ಬರಿಸಲಿದ್ದಾರೆ ಮಾಜಿ ಪ್ರಧಾನಿಗಳು. ಕಳೆದ ಬಾರಿ ಅವರೇ ನಿಂತು ಸೋತಂತಹ ಕ್ಷೇತ್ರ, ಬಟ್ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಹೊರಟಿದ್ದಾರೆ. ನೋಡೋಣ ಯಾವ ತರ ಇದೆ ಕ್ಷೇತ್ರ ಅಂತ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಕಲ್ಪತರು ನಾಡಿನಲ್ಲಿ ಲೋಕಸಭಾ ಕದನದ ರಂಗು ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಇಲ್ಲಿ ಗುರು ಶಿಷ್ಯರು ಒಟ್ಟೊಟ್ಟಿಗೆ ಮತಯಾಚನೆಗೆ ಮುಂದಾಗ್ತಿದ್ದಾರೆ ಅಂತ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಎಸ್ ಪವಿತ್ರ, ಏನು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸೋಮಣ್ಣ ಅವರು NDA ಅಭ್ಯರ್ಥಿ ಆದ ನಂತರ ಕುಮಾರಸ್ವಾಮಿ ಮತ್ತೆ ಸೇರಿದಂತೆ HD ದೇವೇಗೌಡರು ಸೇರಿದಂತೆ ಇತರೆ ಘಟಾನುಘಟಿ ನಾಯಕರೇ ಕೂಡ ಈ ಒಂದು ಜಿಲ್ಲೆಗೆ ಬರ್ತಾ ಇದ್ದಾರೆ. ಈಗ ಮಾಜಿ ಪ್ರಧಾನಿ ಆದಂತ ದೇವೇಗೌಡರು 2ನೇ ಬಾರಿಗೆ ಈಗ ತುಮಕೂರಿಗೆ ಬಂದು ಮೂರನೇ ಬಾರಿಗೆ ತುಮಕೂರಿಗೆ ಬಂದು ಈಗ ಪ್ರಚಾರ ಮಾಡ್ತಿರ್ತಕ್ಕಂಥದ್ದು. ಗೃಹ ಸಚಿವರಾದಂತ ಪರಮೇಶ್ವರ್ ಅವರ ಸ್ವಕ್ಷೇತ್ರದಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಏನು ಒಂದು ಕಾರ್ಯಕರ್ತರ ಸಭೆ ನಡೆಸಿ ಮತ್ತೆ ಮತದಾರರಿಂದ ಮತಯಾಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಂತರ ಹೂಡ್ಗೆರೆಯಲ್ಲಿ, ಅಂದ್ರೆ ತುಮಕೂರು ಗ್ರಾಮಾಂತರ ಇರುವಂತಹ ಹೂಡ್ಗೆರೆಯಲ್ಲಿ ಕೂಡ ಒಂದು ಪ್ರಚಾರ ಸಭೆಯನ್ನು ನಡೆಸಿ ನಂತರ ತುಮಕೂರು ನಗರದಲ್ಲಿ ಕುಂಚಿಟಿಗರ ಭವನದಲ್ಲಿ ಈ ಒಂದು ಪ್ರಚಾರ ಸಭೆಯನ್ನ ಕೂಡ ಮಾಡಲಿದ್ದಾರೆ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಇಡೀ ದಿವಸ ಇವರು ಸೋಮಣ್ಣರ ಪರವಾಗಿ ಮತಯಾಚನೆ ಮಾಡ್ತಾ ಇರ್ತಕ್ಕಂಥದ್ದು. ಪವಿತ್ರ, ಹಿಂದೆ ದೇವೇಗೌಡರು ಎಷ್ಟೇ ಹೋರಾಟ ಮಾಡಿ ಗೆದ್ದೇ ಬರ್ತೀನಿ ಅಂದ್ರೂ ಕೂಡ ಆ ಕ್ಷೇತ್ರದಲ್ಲಿ ಜನ ಕೈ ಹಿಡಿಲಿಲ್ಲ. ಆದ್ರೆ ಇವತ್ತು ಅಲ್ಲಿ ಮೈತ್ರಿ ಇರೋದ್ರಿಂದಾಗಿ ಅಲ್ಲಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಅದರ ಜೊತೆಗೆ ಗೃಹ ಮಂತ್ರಿಗಳ ಕ್ಷೇತ್ರದಲ್ಲೂ ಕೂಡ ಅಬ್ಬರಿಸಿ ಅಲ್ಲಿ ಟಕ್ಕರ್ ಕೊಡ್ತೀವಿ ಅಂತ ಹೇಳ್ತಾ ಇರೋದು. ಈ ಬಾರಿ ಜನರ ಒಂದು ಒಲವು ದೇವೇಗೌಡರ ಪರವಾಗಿ ಇರತ್ತಾ ಅಂತ? ಖಂಡಿತ ಪವಿತ್ರ, ಅದು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಅವರ ಪರವಾಗಿದೆಯಾ ಇಲ್ಲ ಅಂದ್ರೆ ಮುದ್ದ ಹನುಮೇಗೌಡ ಪರವಾಗಿದೆಯಾ, ಅದು ಮುಂದೆ ದಿನಗಳಲ್ಲಿ ನೋಡ್ಬೇಕಾಗಿದೆ. ಆದ್ರೆ ದೇವೇಗೌಡರು ಮಾತ್ರ ನನ್ನನ್ನ ಈ ಒಂದು ಕ್ಷೇತ್ರದಲ್ಲಿ ಸೋಲ್ತಿದ್ದಾರೆ, ಅವರಿಗೆ ಸೇಡನ್ನ ತೀರಿಸ್ಕೊಬೇಕು ಎಂಬ ಒಂದು ಉದ್ದೇಶವನ್ನ ಇಟ್ಕೊಂಡು ಪದೇ ಪದೇ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದು ಪ್ರಚಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ನನ್ನನ್ನ ಸೋಲಿಸದಂತಹ ಏನು ಕಾರಣಕರ್ತರಾದಂತಹ ಅವರಿಗೆ ಬುದ್ಧಿಯನ್ನ ಕಲಿಸಿ ಅಂತ ಹೇಳಿ ಪದೇ ಪದೇ ಮತದಾರರಲ್ಲಿ ಮನವಿ ಮಾಡ್ತಿರ್ತಕ್ಕಂಥದ್ದು. ಪವಿತ್ರ, ಓಕೆ, ಒಟ್ಟಾರೆಯಾಗಿ ಒಂದ್ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಆಯ್ತು. ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ.